ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಕರ್ಣನು ತಾನು ಪಾಂಡವರ ಪಕ್ಷಕ್ಕೆ ಸೇರುವುದರಲ್ಲಿ ಇರುವ ಬಾಧಕಗಳನ್ನು ತಿಳಿಸಿ ತನ್ನ ರಹಸ್ಯವನ್ನು ಹೊರಬೀಳಿಸಬಾರದೆಂದು ಕೃಷ್ಣನನ್ನು ಕೇಳಿಕೊಂಡುದು ಎಂಬ 141ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಕರ್ಣನು ಕೃಷ್ಣನನ್ನು ಕುರಿತು, ಕೃಷ್ಣ, ನೀನು ಹೇಳಿದುದೆಲ್ಲವೂ ವಾಸ್ತವವೇ. ನೀನು ನನ್ನಲ್ಲಿರುವ ಸ್ನೇಹದಿಂದಲೂ ಪ್ರೀತಿಯಿಂದಲೂ ನನ್ನ ಶ್ರೇಯಕ್ಕಾಂಕ್ಷೆಯಿಂದಲೂ ಮನಃಪೂರ್ವಕವಾಗಿಯೇ ಈ ಹಿತವಾದಗಳನ್ನು ಹೇಳುತ್ತಿರುವೆಯೆಂಬುದನ್ನು ನಾನು ಬಲ್ಲೆ. ನೀನು ಹೇಳಿದ ರಹಸ್ಯವೆಲ್ಲವೂ ನನಗೂ ಮೊದಲೇ ತಿಳಿದಿದೆ. ಧರ್ಮ ರೀತಿಯಿಂದ ನಾನು ಪಾಂಡುವಿನ ಮಗನೇ. ಶಾಸ್ತ್ರ ನಿರ್ಣಯದ ಮೇರೆಗೂ ನೀನು ಹೇಳಿದಂತೆ ನಾನು ಆ ಪಾಂಡುವಿನ ಪುತ್ರನೆಂಬುದು ನಿಶ್ಚಯವು. ನನ್ನ ತಾಯಿಯು ಕನ್ಯೆಯಾಗಿರುವಾಗಲೇ ಸೂರ್ಯನ ಅನುಗ್ರಹದಿಂದ ಗರ್ಭವನ್ನು ಧರಿಸಿದಳು. ಪ್ರಸವವಾದ ಮೇಲೆ ನಾಚಿಕೆಯಿಂದ ಹಿಂದು ಮುಂದು ತೋರದೇ ಇರುವಾಗ ಸೂರ್ಯದೇವನ ಮಾತಿನಂತೆ ನನ್ನನ್ನು ಬಿಟ್ಟು ಹೊರಟು ಹೋದಳು. ಕೃಷ್ಣ, ನಾನು ಕುಂತಿಗೆ ಈ ವಿಧವಾಗಿ ಕನ್ಯಾವಸ್ಥೆಯಲ್ಲಿ ಹುಟ್ಟಿದುದರಿಂದ ನಾನು ಪಾಂಡುವಿನ ಮಗನೇ. ಆದರೆ ನನ್ನ ತಾಯಿಯಾದ ಕುಂತಿಯು ನನ್ನ ಮುಂದಿನ ಕ್ಷೇಮವನ್ನು ಯೋಚಿಸದೆ ಶತ್ರುವನ್ನು ತೊರೆದು ಬಿಡುವಂತೆ ನನ್ನನ್ನು ಬಿಟ್ಟು ಹೋದಳು. ಆಮೇಲೆ ಅಧಿರಥನೆಂಬ ಸೂತ ಕುಲದವನೊಬ್ಬನು ದಿಕ್ಕಿಲ್ಲದ ನನ್ನನ್ನು ಕಂಡು ತನ್ನ ಮನೆಗೆ ಎತ್ತಿಕೊಂಡು ಹೋಗಿ ತನ್ನ ಪತ್ನಿಯಾದ ರಾಧೆಯ ಕೈಗೆ ಒಪ್ಪಿಸಿದನು. ನನ್ನಲ್ಲಿ ಆ ಸೂತನಿಗೆ ಪುತ್ರವಾತ್ಸಲ್ಯ ಉಂಟಾಯಿತು. ಆ ರಾಧೆಗೂ ಕೂಡ ನನ್ನನ್ನು ಕಂಡೊಡನೆ ಪುತ್ರ ಪ್ರೇಮದಿಂದ ಸ್ತನಗಳಲ್ಲಿ ಹಾಲು ತೊರೆಯಿಕ್ಕಿತು. ಆಗಿನಿಂದಲೇ ಅವಳು ನನ್ನ ಮಲಮೂತ್ರಗಳನ್ನೆಲ್ಲ ತನ್ನ ಕೈಯಿಂದ ತೊಳೆಯುವುದಕ್ಕೆ ಆರಂಭಿಸಿದಳು. ಹೀಗಿರುವಾಗ ಧರ್ಮಶಾಸ್ತ್ರಗಳನ್ನು ಅನೇಕ ವಿಧವಾಗಿ ಕೇಳಿ ಎಲ್ಲ ಧರ್ಮಗಳನ್ನು ತಿಳಿದ ನನ್ನಂಥವನು ಅವಳಿಂದ ಪಡೆದ ಉಪಕಾರವನ್ನು ಮರೆತು ತಾಯಿಯಾದ ಅವಳಿಗೆ ನನ್ನ ಕೈಯಿಂದ ಸಲ್ಲಬೇಕಾದ ಪಿಂಡಕ್ಕೆ ಹೇಗೆ ತಾನೇ ಲೋಪವನ್ನು ಉಂಟು ಮಾಡಲಿ? ಅದರಂತೆಯೇ ನನ್ನನ್ನು ಕಾಪಾಡಿದ ಅಧಿರಥನು, ಅಂದರೆ ಆ ಸೂತನು, ನನ್ನಲ್ಲಿ ಪುತ್ರವಾತ್ಸಲ್ಯವನ್ನು ಇಟ್ಟುಕೊಂಡಿರುವನು. ನಾನು ಅವನನ್ನು ಪಿತೃಭಕ್ತಿಯಿಂದಲೇ ಕಾಣುತ್ತಿರುವೆನು. ಅವನು ಸೂತ ಕುಲದವನಾದರೂ ನನಗೆ ಶಾಸ್ತ್ರೋಕ್ತವಾದ ಜಾತ ಕರ್ಮಾದಿ ಸಂಸ್ಕಾರಗಳನ್ನೆಲ್ಲ ಮಾಡಿಸಿರುವನು. ಬ್ರಾಹ್ಮಣರ ಮೂಲಕವಾಗಿಯೇ ನನಗೆ ನಾಮಕರಣವನ್ನು ಮಾಡಿಸಿ ವಸುಷೇಣನೆಂದು ಹೆಸರಿಟ್ಟನು. ನನಗೆ ಪ್ರಾಯವು ಬಂದ ಮೇಲೆ ಅನೇಕ ಕನ್ಯೆಯರನ್ನು ತಂದು ವಿವಾಹಗಳನ್ನು ನಡೆಸಿದನು. ಅದರಲ್ಲಿ ನನಗೆ ಮಕ್ಕಳು ಮೊಮ್ಮಕ್ಕಳು ಆಗಿರುವರು. ಅವರಲ್ಲೆಲ್ಲ ನನ್ನ ಹೃದಯವು ಮೋಹಪಾಶದಿಂದ ಕಟ್ಟಲ್ಪಟ್ಟಿದೆ. ಈಗ ನಾನು ಅದನ್ನು ಹೇಗೆ ಬಿಡಿಸಿಕೊಳ್ಳಲಿ? ಈ ಸಮಸ್ತ ಭೂಮಿಯನ್ನಾಗಲಿ ಅನೇಕ ಸುವರ್ಣ ರಾಶಿಗಳನ್ನಾಗಲಿ ನನಗೆ ಕೊಟ್ಟರೂ ಅವರಲ್ಲಿರುವ ಪ್ರೇಮವನ್ನು ನಾನು ಬಿಡಲಾರೆನು. ಹರ್ಷದಿಂದಾಗಲಿ ಭಯದಿಂದಾಗಲಿ ಆ ಮೋಹವನ್ನು ನಾನು ಬಿಡುವ ಹಾಗಿಲ್ಲ. ಇದಲ್ಲದೆ ಕೃಷ್ಣ, ನಾನು ಧೃತರಾಷ್ಟ್ರನ ಮನೆಗೆ ಬಂದು ದುರ್ಯೋಧನನ ಆಶ್ರಯದಲ್ಲಿ ಸೇರಿ 13 ವರ್ಷಗಳು ಕಳೆದು ಹೋದವು. ಆಗಿನಿಂದ ನಾನು ಅಲ್ಲಿ ನಿಷ್ಕಂಟಕವಾದ ಭೋಗಗಳನ್ನು ಅನುಭವಿಸುತ್ತಿದ್ದೆನು. ಆಗಾಗ ಸೂತರೊಡನೆ ಸೇರಿ ಹಲವು ಯುದ್ಧ ಕಾರ್ಯಗಳನ್ನು ಮಾಡಿಸಿದನು. ಆಗಿನಿಂದಲೂ ನನಗೆ ಆಹಾರ ವ್ಯವಹಾರಾದಿ ಕುಲ ಧರ್ಮಗಳು ವಿವಾಹ ಸಂಬಂಧಗಳು ಸೂತರೊಡನೆಯೇ ನಡೆದು ಹೋಗಿವೆ. ಇದಲ್ಲದೆ ನನ್ನ ಮಿತ್ರನಾದ ದುರ್ಯೋಧನನು ನನ್ನನ್ನು ನಂಬಿಯೇ ಪಾಂಡವರೊಡನೆ ವೈರವನ್ನು ಬೆಳೆಸಿ ಅವರ ಮೇಲೆ ಶಸ್ತ್ರಗಳನ್ನೆತ್ತಿ ನಿಂತಿರುವನು. ಯುದ್ಧದಲ್ಲಿ ಆ ಸವ್ಯಸಾಚಿಯನ್ನು ಎದುರಿಸತಕ್ಕ ಸಾಮರ್ಥ್ಯವುಳ್ಳವನು ನಾನೊಬ್ಬನೇ ಎಂಬ ಪೂರ್ಣವಾದ ನಂಬಿಕೆಯಿಂದ ಅವನು ನನ್ನನ್ನು ತನ್ನಲ್ಲಿ ಇಟ್ಟುಕೊಂಡಿರುವನು. ಅಂಥವನ ವಿಷಯದಲ್ಲಿ ಮಾತಿಗೆ ತಪ್ಪುವುದು ನನಗೆ ಸರ್ವಥಾ ಸಮ್ಮತವಿಲ್ಲ. ಈಗ ನಾನು ಆ ಅರ್ಜುನನೊಡನೆ ಯುದ್ಧಕ್ಕೆ ನಿಲ್ಲದಿದ್ದರೆ ಆಗ ಲೋಕದಲ್ಲಿ ನನಗೂ ಆ ಪಾರ್ಥನಿಗೂ ದೊಡ್ಡ ಅಪಕೀರ್ತಿಯುಂಟಾಗುವುದು. ಕೃಷ್ಣ, ನೀನು ನನ್ನ ಹಿತಕ್ಕಾಗಿಯೇ ಆ ಮಾತುಗಳನ್ನು ಹೇಳಿದೆ ಎಂಬುದರಲ್ಲಿ ಸಂದೇಹವಿಲ್ಲ. ಒಂದು ವೇಳೆ ಪಾಂಡವರಿಗೆ ನನ್ನಲ್ಲಿ ಮನಃಪೂರ್ವಕವಾದ ವಿಶ್ವಾಸವು ತಪ್ಪಿ ಹೋಗಿದ್ದರು ನಿನ್ನ ಮಾತನ್ನು ಮೀರದುದಕ್ಕಾಗಿ ಅವರು ನನ್ನ ವಿಷಯದಲ್ಲಿ ನೀನು ಹೇಳಿದಂತೆಯೇ ನಡೆದುಕೊಳ್ಳುವರು ಎಂಬುದರಲ್ಲಿ ಸಂದೇಹವಿರದು. ಓ ಮಧುಸೂದನ, ಈಗ ನನ್ನ ಯತ್ನವೇನಿದೆ?
ನೀನು ನನಗೆ ಹಿತವನ್ನು ಮಾಡಬೇಕೆಂದಿದ್ದರೆ ನನ್ನ ಜನ್ಮ ರಹಸ್ಯವನ್ನು ಈಗಿನ ನಮ್ಮ ಸಂಭಾಷಣೆಗಳನ್ನು ಹೊರಬೀಳಿಸದೆ ನಿನ್ನ ಮನಸ್ಸಿನಲ್ಲಿಯೇ ಇರಿಸಬೇಕು. ನೀನು ನನಗೆ ಮಾಡತಕ್ಕ ಸಹಾಯವು ಇದೆ. ಆ ಯುಧಿಷ್ಠಿರನಾದರೂ ಕೇವಲ ಧರ್ಮಮೂರ್ತಿ ಎನಿಸಿದವನು, ಜಿತೇಂದ್ರಿಯನು. ಅಂಥವನಿಗೆ ನಾನೇ ಕುಂತಿಯ ಗರ್ಭದಲ್ಲಿ ಮೊದಲು ಹುಟ್ಟಿದವನೆಂದು ತಿಳಿದು ಹೋದರೆ ಅವನು ಎಂದಿಗೂ ರಾಜ್ಯವನ್ನು ಅಂಗೀಕರಿಸಲಾರನು. ಕೃಷ್ಣ, ಒಂದು ವೇಳೆ ನೀನು ನಿರ್ಬಂಧಿಸಿ ನನ್ನನ್ನು ಕರೆದುಕೊಂಡು ಹೋಗಿ ಆ ಪಾಂಡವರ ರಾಜ್ಯವನ್ನೆಲ್ಲ ನನಗೆ ಕೊಟ್ಟು ಬಿಟ್ಟು ಅಭಿಷೇಕವನ್ನು ನಡೆಸಿದರು, ಆ ರಾಜ್ಯವನ್ನು ನಾನು ನನ್ನ ಸ್ವಾಮಿಯಾದ ದುರ್ಯೋಧನನಿಗೆ ಒಪ್ಪಿಸಿ ಬಿಡುವೆನು. ಹೀಗೆ ಮಾಡಬೇಕಾದುದೇ ನನ್ನ ಧರ್ಮವು. ಆದುದರಿಂದ ಪಾಂಡವರಿಗೆ ರಾಜ್ಯವನ್ನು ಕೊಡಿಸಬೇಕೆಂಬ ನಿನ್ನ ಉದ್ದೇಶವು ಮೊದಲೇ ಕೆಟ್ಟು ಹೋಗುವುದು. ಆದುದರಿಂದ ಧರ್ಮಾತ್ಮನಾದ ಆ ಯುಧಿಷ್ಠಿರನೇ ಶಾಶ್ವತವಾಗಿ ರಾಜ್ಯವನ್ನಾಳಲಿ. ಯಾವನಿಗೆ ಹೃಷಿಕೇಶನಾದ ನೀನೇ ಮಾರ್ಗದರ್ಶಕನಾಗಿಯೂ, ಧನಂಜಯನೇ ಯುದ್ಧವೀರನಾಗಿಯೂ, ಮಹಾರಥನಾದ ಭೀಮನೇ ಬೆಂಬಲನಾಗಿಯೂ ಇರುವನೋ ಅಂಥವನಿಗೆ ಸಮಸ್ತ ಭೂಮಿಯು ರಾಷ್ಟ್ರವು ಸ್ಥಿರಪಡುವುದರಲ್ಲಿ ಸಂದೇಹವೇನಿದೆ. ಇದಲ್ಲದೆ ನಕುಲ ಸಹದೇವರು, ವೀರರಾದ ಉಪಪಾಂಡವರು, ಧೃಷ್ಟದ್ಯುಮ್ನನು ಮತ್ತು ಸಾತ್ಯಕಿ, ಯುಧಾಮನ್ಯು, ಉತ್ತಮೌಜಸ್ಸು, ಸೋಮಕನು, ಚೈದ್ಯನು, ಚೇಕಿತಾನನು, ಶಿಖಂಡಿ, ಇಂದ್ರ ಗೋಪಗಳಂತೆ ಅಂದರೆ ಮಳೆಯ ಹುಳಗಳಂತೆ ಕೆಂಪು ಬಣ್ಣವುಳ್ಳ ಕೇಕೆಯ ದೇಶದ ಸಹೋದರರು, ಕಾಮನ ಬಿಲ್ಲಿನಂತೆ ಬಣ್ಣವುಳ್ಳವನು, ಭೀಮಸೇನನ ಮಾವನು ಆದ ಕುಂತಿ ಭೋಜನು, ಮಹಾರಥನಾದ ಸೇನಜಿತ್ತು, ವಿರಾಟ ಪುತ್ರನಾದ ಶಂಖನು, ಎಲ್ಲಕ್ಕಿಂತಲೂ ಮೇಲಾಗಿ ನೀನು, ಇವರೆಲ್ಲರೂ ಸಹಾಯಕರಾಗಿರುವಾಗ ಆ ಧರ್ಮರಾಜನ ವೈಭವವನ್ನು ಹೇಳಬೇಕಾದುದೇನು? ಈ ಕ್ಷತ್ರಿಯ ಸಮೂಹವೆಲ್ಲವೂ ಒಂದು ಮಹಾ ಸಮುದ್ರದಂತೆ ಇರುವುದು. ಭೂಮಿಯೊಳಗಿನ ಸಮಸ್ತ ರಾಜಕುಲದಲ್ಲಿಯೂ ಪ್ರಖ್ಯಾತಿಗೊಂಡ ಕೌರವ ರಾಜ್ಯವೆಲ್ಲ ಈಗ ಆ ಯುಧಿಷ್ಠಿರನ ಕೈಯಲ್ಲಿ ಇದ್ದಂತೆಯೇ. ಕೃಷ್ಣ, ಶೀಘ್ರದಲ್ಲಿಯೇ ಆ ದುರ್ಯೋಧನನಿಂದ ಪ್ರಬಲವಾದ ಶಸ್ತ್ರ ಯಜ್ಞವೊಂದು ಅಂದರೆ ಯುದ್ಧವೊಂದು ಆರಂಭಿಸಲ್ಪಡುವುದು. ಆ ಯಜ್ಞಕ್ಕೆ ಅಂದರೆ ಆ ಶಸ್ತ್ರ ಯಜ್ಞಕ್ಕೆ ನೀನೇ ಉಪದ್ರಷ್ಟುವಾಗುವೆ. ಅದರಲ್ಲಿ ಅಧ್ವರ್ಯವು ನೀನೇ ಆಗುವೆ. ಕಪಿಧ್ವಜನಾದ ಆ ಅರ್ಜುನನೇ ಹೋತೃವಾಗುವನು. ಗಾಂಧೀವವೇ ಆ ಯಜ್ಞದಲ್ಲಿ ಸೃಕ್ಕು ಅಂದರೆ ಹೋಮ ಮಾಡತಕ್ಕ ದರ್ವಿ ಅಥವಾ ಸೌಟು. ಅನೇಕ ರಾಜರ ಬಲವೇ ಅದಕ್ಕೆ ಹವಿಸ್ಸು. ಅರ್ಜುನನಿಂದ ಉಚ್ಚರಿಸಲ್ಪಡುವ ಐಂದ್ರ, ಪಾಶುಪತ, ಬ್ರಾಹ್ಮ, ಸ್ಥೂಣಾಕರ್ಣ ಎಂಬಿ ಅಸ್ತ್ರ ಮಂತ್ರಗಳೇ ಯಜ್ಞ ಮಂತ್ರಗಳು. ಪರಾಕ್ರಮದಲ್ಲಿ ತಂದೆಗೆ ಸಮಾನನಾಗಿ ಕೆಲವು ಸಮಯದಲ್ಲಿ ತಂದೆಗಿಂತಲೂ ಮೇಲಾದ ಅಭಿಮನ್ಯುವೇ ಅದರಲ್ಲಿ ಗಾನರೂಪವಾಗಿ ಸ್ತೋತ್ರ ಮಾಡುವ ಉದ್ಗಾತ್ರವಾಗುವನು. ಮಹಾಬಲಾಢ್ಯನು, ಅನೇಕ ಗಜಸೈನ್ಯಗಳನ್ನು ನಾಶ ಮಾಡತಕ್ಕವನು, ರಣರಂಗದಲ್ಲಿ ಗರ್ಜಿಸತಕ್ಕವನು ಆದ ಭೀಮನೇ ಆ ಯಜ್ಞದಲ್ಲಿ ಪ್ರಸ್ತೋತ್ರವು. ಧರ್ಮಾತ್ಮನು, ಜಪಹೋಮಗಳಲ್ಲಿ ನಿತ್ಯ ನಿರತನು ಆದ ಯುಧಿಷ್ಠಿರನೇ ಅದರಲ್ಲಿ ಬ್ರಹ್ಮನು. ಶಂಖ, ಮೃದಂಗ, ಭೇರಿ ಧ್ವನಿಗಳು, ಸಿಂಹನಾದವು. ಅಲ್ಲಿ ಇಂದ್ರನನ್ನು ಯಾಗಕ್ಕೆ ಕರೆಯುವ ಸುಬ್ರಹ್ಮಣ್ಯವೆಂಬ ಅಂದರೆ ಉದ್ಗಾತ್ರಗಣದಲ್ಲಿ ನಾಲ್ಕನೆಯ ಆ ಸುಬ್ರಹ್ಮಣ್ಯವೆಂಬ ಋತ್ವಿಕ್ಕಿನ ಘೋಷವು. ವೀರ್ಯದಲ್ಲಿ ಪ್ರಖ್ಯಾತರಾದ ನಕುಲ ಸಹದೇವರಿಬ್ಬರು ಯಾಗ ಪಶುವಿನ ಶರೀರ ಅವಯವವನ್ನು ಸುಲಿದು ಪಕ್ವ ಮಾಡುವ ಶಮಿತ್ರಗಳು. ಅವರಿಬ್ಬರು ಆ ಯಜ್ಞದಲ್ಲಿ ಮೈತ್ರ ವರುಣನಾಗಿಯೂ ಅಗ್ನಿದ್ರರಾಗಿಯೂ ಆಗುವರು. ಕೃಷ್ಣ, ವಿಚಿತ್ರ ವರ್ಣವುಳ್ಳವು ಕಲ್ಮಷರಹಿತಗಳೇ ಆದ ರಥ ಪಂಕ್ತಿಗಳೇ ಆ ಯಜ್ಞದಲ್ಲಿ ಯೂಪ ಸ್ತಂಭಗಳು. ಕರ್ಣಿ, ನಾಳೀಕ, ನಾರಾಚಗಳೆಂಬ ಬಾಣ ವಿಶೇಷಗಳು ಆ ಯಜ್ಞದಲ್ಲಿ ವತ್ಸ ದಂತಗಳು, ಉಪಬರ್ಹಣ ಬ್ರಹ್ಮಣಗಳು ಆಗುವವು. ತೋಮರಗಳೇ ಸೋಮ ಕಲಶಗಳು, ಬಿಲ್ಲುಗಳೇ ಪವಿತ್ರಗಳು, ಕತ್ತಿಗಳೇ ಕಪಾಲಗಳು, ತಲೆಗಳೇ ಪುರೋಡಾಶಗಳು, ರಕ್ತವೇ ಹವಿಸ್ಸು, ಥಳಿಸುವ ಶಕ್ತಿ, ಗದೆ ಇವುಗಳೇ ಪರಿಸ್ತರಣ ಮತ್ತು ಸಮಿತ್ತುಗಳು. ದ್ರೋಣನ ಮತ್ತು ಕೃಪನ ಶಿಷ್ಯರುಗಳೆಲ್ಲರೂ ಆ ಯಜ್ಞದಲ್ಲಿ ಸದಸ್ಯರು. ಅರ್ಜುನನಿಂದಲೂ ಇತರ ಮಹಾರಥರಿಂದಲೂ ದ್ರೋಣ ಅಶ್ವತ್ಥಾಮರಿಂದಲೂ ಪ್ರಯೋಗಿಸಲ್ಪಟ್ಟ ಬಾಣಗಳೇ ಪರಿಸ್ತೋಮಗಳು. ಸಾತ್ಯಕಿಯೇ ಅಲ್ಲಿ ಪ್ರತಿಪ್ರಸ್ಥಾನವೆಂಬ ಯಜ್ಞ ಕಾರ್ಯವನ್ನು ನಡೆಸತಕ್ಕವನು. ದುರ್ಯೋಧನನೇ ಯಜ್ಞ ದೀಕ್ಷಿತನು. ಅವನ ದೊಡ್ಡ ಸೇನೆಯೇ ಯಜಮಾನ ಪತ್ನಿ. ಮಹಾಬಲಾಢ್ಯನಾದ ಆ ಘಟೋತ್ಕಚನೆ ಅತಿರಾತ್ರವೆಂಬ ಯಾಗಕರ್ಮಕ್ಕೆ ಸೇರಿದ ಶಾಮಿತ್ರವನ್ನು ನಡೆಸುವವನು. ದೃಷ್ಟದ್ಯುಮ್ನನು ಯಾಗ ಕಾಲದಲ್ಲಿ ಅಗ್ನಿಯಿಂದ ಉಂಟಾದುದರಿಂದ ಅವನೇ ಆ ಯಾಗದಲ್ಲಿ ಶುದ್ಧವಾದ ದಕ್ಷಿಣೆಯಾಗುವನು. ಕೃಷ್ಣ,
ನಾನು ದುರ್ಯೋಧನನ ಮೆಚ್ಚುಗೆಗಾಗಿ ಆಗಾಗ ಪಾಂಡವರಲ್ಲಿ ಪರುಷ ವಾಕ್ಯಗಳನ್ನಾಡಿ ಅಕಾರ್ಯವನ್ನು ಮಾಡಿ ಪಾಂಡವರಲ್ಲಿ ಅಪರಾಧಿಯಾದುದಕ್ಕಾಗಿ ಈಗ ಪಶ್ಚಾತ್ತಾಪ ಪಡುವೆನು. ನಾನು ಅರ್ಜುನನಿಂದ ಕೊಲ್ಲಲ್ಪಡುವುದನ್ನು ಯಾವಾಗ ನೀನು ನೋಡುವೆಯೋ ಆಗ ಆ ಯಜ್ಞಕ್ಕೆ ಪುನಶ್ಚಿತಿ ಎಂಬ ಸಮಾಪ್ತಿ ಕಾರ್ಯವೆಂದು ತಿಳಿ. ಮತ್ತು ಭೀಮನು ದುಶ್ಯಾಸನನ ರಕ್ತವನ್ನು ಹಿಂಡಿ ತೆಗೆದು ಪಾನ ಮಾಡುವುದೇ ಆ ಯಜ್ಞದಲ್ಲಿ ಸೋಮಲತೆಯನ್ನು ಹಿಂಡಿ ರಸವನ್ನು ತೆಗೆಯುವ ಸೂಯವೆಂಬ ಕರ್ಮವು. ಓ ಜನಾರ್ದನ, ಪಾಂಚಾಲ ಪುತ್ರರು ದ್ರೋಣನನ್ನು ಭೀಷ್ಮನನ್ನು ಕೊಂದು ಕೆಡಹಿದ ಕಾಲವೇ ಆ ಯಾಗದಲ್ಲಿ ಒಂದೊಂದು ಪ್ರಧಾನ ಕರ್ಮದ ಅವಸಾನ ಕಾಲವು. ಭೀಮನು ದುರ್ಯೋಧನನನ್ನು ಕೊಲ್ಲುವುದೇ ಯಜ್ಞ ಸಮಾಪ್ತಿ. ಧೃತರಾಷ್ಟ್ರನ ಸೊಸೆಯರು ಅವನ ಮೊಮ್ಮಕ್ಕಳ ಹೆಂಡತಿಯರು ಪತಿ ಪುತ್ರರನ್ನು ಕಳೆದುಕೊಂಡು ನಾಯಿ ನರಿಗಳಿಂದ ತುಂಬಿದ ರಣರಂಗದಲ್ಲಿ ಗಾಂಧಾರಿಯೊಡನೆ ರೋಧಿಸುತ್ತಿರುವುದೇ ಆ ಯಜ್ಞದ ಅವಭೃತವು. ಕೃಷ್ಣ, ನನ್ನದೊಂದು ಪ್ರಾರ್ಥನೆ. ಮುಂದಿನ ಯುದ್ಧದಲ್ಲಿ ವಿದ್ಯಾವೃದ್ಧರು ವಯೋವೃದ್ಧರು ಆದ ರಾಜರಾದರೂ ಸಾಯದಂತೆ ಮಾತ್ರ ನೀನು ನೋಡಿಕೊಳ್ಳಬೇಕು. ಆದರೆ ಪವಿತ್ರವಾದ ಆ ಕುರುಕ್ಷೇತ್ರದಲ್ಲಿ ಈಗ ಬಹಳವಾಗಿ ಕೊಬ್ಬಿದ ದುಷ್ಟ ಕ್ಷತ್ರಿಯ ಕುಲವೇನು ಅಧಿಕವಾಗಿ ಸಾಯುವುದು ನಿಶ್ಚಯವು. ಮದೋನ್ಮತ್ತರಾಗಿ ಮಿತಿಮೀರಿ ಪ್ರವರ್ತಿಸುವ ಆ ರಾಜಕುಲವು ಸತ್ತರೂ ಸಾಯಲಿ. ಪುಂಡರೀಕಾಕ್ಷ, ನಾನೇನು ಇದರಲ್ಲಿ ಹೇಳಬೇಕಾದುದಿಲ್ಲ. ನಿನ್ನ ಇಷ್ಟದಂತೆ ನಡೆಯಲಿ. ಯಾವ ವಿಧದಿಂದ ಕ್ಷತ್ರಿಯ ಜಾತಿಯೆಲ್ಲವೂ ಸ್ವರ್ಗ ಗತಿಯನ್ನು ಹೊಂದುವುದೋ ಅದಕ್ಕೆ ತಕ್ಕಂತೆ ನಡೆಸು. ಎಷ್ಟು ಕಾಲದವರೆಗೆ ಪರ್ವತಗಳು ನದಿಗಳು ಲೋಕದಲ್ಲಿ ಇರುವವೋ ಅಲ್ಲಿಯವರೆಗೆ ನಿನ್ನ ಕೀರ್ತಿಯನ್ನು ಕೊಂಡಾಡತಕ್ಕ ಶಬ್ದವು ಲೋಕದಲ್ಲಿ ಸ್ಥಿರವಾಗಿರಲಿ. ಬ್ರಾಹ್ಮಣರು ತಮ್ಮ ಗೋಷ್ಠಿಗಳಲ್ಲಿ ಕ್ಷತ್ರಿಯರ ಯಶಸ್ಸಿಗೆ ನಿಧಿಯಂತಿರುವ ಈ ಮಹಾಭಾರತ ಯುದ್ಧವನ್ನು ಚಿರಕಾಲವೂ ಕೊಂಡಾಡಲಿ. ಓ ಕೇಶವ, ನೀನು ಹೇಗಾದರೂ ಮಾಡಿ ಯುದ್ಧವನ್ನೇ ತೊಡಗಿಸು. ಈಗ ನಾವು ಮಾಡಿದ ಆಲೋಚನೆಯನ್ನು ಹೊರಬೀಳಿಸದೆ ನಿನ್ನ ಮನಸ್ಸಿನಲ್ಲಿಯೇ ಇಟ್ಟುಕೊಂಡು ಆ ಅರ್ಜುನನನ್ನು ನನ್ನೆದಿರಿಗೆ ತಂದು ನಿಲ್ಲಿಸು ಎಂದನು. ಇದು 141ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.